ಕಾಂಗ್ರೆಸ್ನಲ್ಲಿ ತಾರಕಕ್ಕೇರು ಬಿಟ್ಟಿದೆ ನಾಯಕತ್ವದ ಸಮರ. ಹೈಕಮಾಂಡ್ ಭೇಟಿಗೆ ಮಂಡ್ಯ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಗರಿಗೆದರಿದೆ. ಹೈಕಮಾಂಡ್ ಭೇಟಿಗೆ ಮಂಡ್ಯ ನಾಯಕರು ಪ್ಲಾನ್ ಮಾಡಿದ್ದಾರೆ. ಡಿಕೆಶಿ ಪರ ಬ್ಯಾಟಿಂಗ್ ಮಾಡುವುದಕ್ಕೆ ಮತ್ತೆ ಮುಂದಾಗಿಬಿಟ್ರ. ಸಿಎಂ ಅನ್ನ ಬದಲಾಯಿಸುವಂತೆ ಒತ್ತಡವನ್ನ ಹೇರುವುದಕ್ಕೆ ರಣತಂತ್ರವನ್ನ ಹೆಣಿತಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಡಿಕೆ ಆಪ್ತರ ದೆಹಲಿ ಪ್ರಯಾಣ. ಚಂದ್ರರಾಯಸ್ವಾಮಿ ನೇತೃತ್ವದಲ್ಲಿ ಇವತ್ತು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದು ಮತ್ತೆ ಕಾಂಗ್ರೆಸ್ನಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಿದೆ. ಇತ್ತೀಚೆಗಷ್ಟೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಒಗ್ಗಟ್ಟಿತ್ತು, ಒಂದು ರೀತಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ರು. ಹಾಗಾಗಿ ಅಧಿವೇಶನಕ್ಕೆ ಯಾವುದೇ ರೀತಿ ಈ ಒಳ ಬೇಗುದಿ ವಿಚಾರಗಳು ಹೊರಗೆ ಬರಬಾರ್ದು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ರು. ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಏನಿದೆಯಲ್ಲ, ಈ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋ ವಿಚಾರ, ತದನಂತರದಲ್ಲಿ ಮತ್ತೆ ಈಗ ಡೆವಲಪ್ಮೆಂಟ್ಸ್ ಆಗ್ತಿದೆ. ಒಂದು, ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾರೆ, ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಒಂದು ಇಡೀ ಟೀಮ್ ಹೋಗ್ತಾ ಇದೆ. ಇದು ಯಾಕೆ ಏನು ಅನ್ನೋ ಅನುಮಾನಗಳು. ಅದರಲ್ಲೂ ಕೂಡ ಚಂದ್ರರಾಯಸ್ವಾಮಿಯವರ ನೇತೃತ್ವದಲ್ಲಿ ದೆಹಲಿ ಯಾತ್ರೆಯನ್ನ ಕೈಗೊಳ್ತಾ ಇರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗ್ತಿದೆ. ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ಸಿನ ನಾಯಕರು ತೆರಳುತ್ತಾರೆ ದೆಹಲಿಗೆ. ಡಿಕೆಗೂ ಮುನ್ನವೇ ದೆಹಲಿಗೆ ತೆರಳುವ ಇವರ ಆಪ್ತ ಶಾಸಕರೆಲ್ಲ ನಾಳೆ ಪ್ರತಿಭಟನೆಗೂ ಮುನ್ನ ವರಿಷ್ಠರ ಭೇಟಿಯಾಗಿ ಚರ್ಚೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಡಿಕೆ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಆಪ್ತರು ಈ ಶಾಸಕರೆಲ್ಲ ಕೂಡ ಹೊರಟಿದ್ದಾರೆ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗಿಂತಲೂ ಮುನ್ನ ಡಿಸಿಎಂ ಸಿಎಂಗಿಂತ ಮುಂಚೆ ಹೋಗ್ತಿದ್ದಾರೆ. ಡಿಕೆ ಬಣದ ನಾಯಕರು ಅಥವಾ ಆಪ್ತ ಕಾಂಗ್ರೆಸ್ಸಿನ ಶಾಸಕರು ಯಾರ್ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಮುಂಚಿತವಾಗಿ ಹೋಗ್ತಿದ್ದಾರೆ. ನಾಳೆ ಪ್ರತಿಭಟನೆ ಆರಂಭ ಆಗೋಕ್ಕೂ ಮುನ್ನ ಹೈಕಮಾಂಡ್ ನಾಯಕರನ್ನ ಮಾತನಾಡಿಸಬೇಕು, ಚರ್ಚೆ ನಡೆಸಬೇಕು. ಅವ್ರ ಜೊತೆ ಏನಾದರೂ ಮಾತನಾಡುವಂಥ ಕೆಲಸವೋ, ಒತ್ತಡ ಹೇರುವಂಥದ್ದು ಅಥವಾ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸದಲ್ಲಿದ್ದಾರಾ? ಇದು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಪ್ರಶ್ನಾರ್ಥವಾಗಿಯೇ ಇದೆ. ಆದರೆ ವರಿಷ್ಠರನ್ನ ಭೇಟಿಯಾಗಿ ಅವರ ಪರವಾಗಿ ಮಾತನಾಡಬೇಕು, ಅವರ ಪರವಾಗಿ ಧ್ವನಿಗೂಡಿಸಬೇಕು, ನಾವು ಅವರ ಜೊತೆಲಿ ಇದ್ದೇವೆ ಎನ್ನುವಂಥ ವಿಶ್ವಾಸ ಮೂಡಿಸುವಂಥ ಕೆಲಸಕ್ಕೆ ಈ ಆಪ್ತ ವಲಯದ ನಾಯಕರು ಮಾಡ್ತಾರಾ ಇಲ್ವಾ ಅನ್ನೋದು ಅನುಮಾನ. ಹೆಸರು ಆಪ್ತ ಶಾಸಕರ ದೆಹಲಿ ಭೇಟಿ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಜೊತೆ ಯಾರು ಕೂಡ ದೆಹಲಿಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರವರ ಕ್ಷೇತ್ರದವರ ಜೊತೆ ಅವರು ಹೋಗ್ತಿದ್ದಾರೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಆಪ್ತ ಶಾಸಕರೆಲ್ಲ ದೆಹಲಿಗೆ ಹೊರಟಿದ್ದಾರಲ್ಲ, ಇದ್ರ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟರು. ನೋಡಿ, ನನ್ನ ಜೊತೆ ಯಾರು ಕೂಡ ದೆಹಲಿಗೆ ಬರ್ತಿಲ್ಲ. ಇನ್ನು ಹೋಗ್ತಾ ಇದ್ರೆ ಅವರವರ ಕ್ಷೇತ್ರದ ವಿಚಾರವಾಗಿ, ಅವರವರ ಖಾತೆ ಅಥವಾ ಇಲಾಖೆಗೆ ಸಂಬಂಧಪಟ್ಟಂತೆ ಕ್ಷೇತ್ರದ ವಿಚಾರವಾಗಿ ಏನೇನು ಕೆಲಸ ಇದೆ ಅಥವಾ ಯಾರನ್ನು ಭೇಟಿ ಮಾಡಬೇಕು, ಹಾಗಾಗಿ ಹೋಗಿರ್ಬೋದು. ಬಟ್ ನಾನು ದೆಹಲಿಗೆ ಒಬ್ಬನೇ ಹೋಗ್ತಿದ್ದೀನಿ, ಇದನ್ನ ಬಹಳ ಸ್ಪಷ್ಟವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಪ್ರಸ್ತಾಪಿಸಿದ್ದಾರೆ. ನನ್ನ ಜೊತೆ ಅವರವರ ಕ್ಷೇತ್ರದವ್ರ ಜೊತೆಯಲ್ಲಿ ಅವರವರೆಲ್ಲ ಓಡ್ತಾ ಇದ್ದಾರೆ. 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 ಸರ್, ಓಡ್ತಾರೆ ಇಂಗ್ಲಿಷ್ ನನ್ನ ಜೊತೆ